ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಸುರೇಶ್ ಶರ್ಮಾ ನಾಮಪತ್ರ ಸಲ್ಲಿಕೆ. ನವೆಂಬರ್ 24-25ರಂದು ಸಿಪಿಐಎಂ ಜಿಲ್ಲಾ ಸಮ್ಮೇಳನ ಆಯೋಜನೆ. ಕೇನಿಲ ಸುದ್ದಿಗೋಷ್ಠಿ. ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೊಡಿ ನೇತೃತ್ವದಲ್ಲಿ ಜರುಗಿದ ಸಾಮಾನ್ಯ ಸಭೆ. ತೊಗರಿ ಬೆಳೆಗೆ ವಿಚಿತ್ರ ರೋಗ, ಸಂಶೋಧನೆಗೆ ಬಿಆರ್ ಪಾಟೀಲ್ ಒತ್ತಾಯ. ನವೆಂಬರ್ 24ರಂದು ಕಲಬುರಗಿಯಲ್ಲಿ ರಂಗಸುವರ್ಣ ರಂಗಸಿರಿ ಕಾರ್ಯಕ್ರಮ ಆಯೋಜನೆ. ಹಲ್ಕಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರರ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ಇದೀಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಶರ್ಮಾ ಅವರು ಸ್ಪರ್ಧಿಸಿದ್ದು ಎಂದು ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಗರದ ಜಗತ್-ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಬೆಂಬಲಿಗರೊಂದಿಗೆ ಕರ್ನಾಟಕ ಸರ್ಕಾರಿ ಭವನಕ್ಕೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಶರ್ಮಾ ಅವರು ಸರ್ಕಾರಿ ನೌಕರರ ಒತ್ತಾಸೆಯ ಮೇರೆಗೆ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಜಿಲ್ಲೆಯ ಸರ್ಕಾರಿ ನೌಕರರು ನನ್ನನ್ನು ಆಯ್ಕೆ ಮಾಡುತ್ತಾರೆ ಎಂಬ ಭರವಸೆ ಇದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ಅನೇಕ ಸರ್ಕಾರಿ ನೌಕರರ ಸಂಘಟನೆಯ ಮುಖಂಡರು ಭಾಗವಹಿಸಿ ಸುರೇಶ್ ಶರ್ಮಾ ಅವರ ಜನಪರ ಕಾಳಜಿ ಹಾಗೂ ಸೇವೆಗಳನ್ನು ಕೊಂಡಾಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಇದೇ ಡಿಸೆಂಬರ್ 4ನೇ ತಾರೀಕರಂದು ಅಧ್ಯಕ್ಷರ ಚುನಾವಣೆಯನ್ನು ನಡೆಯಲಿದೆ. ಈ ಒಂದು ಅಧ್ಯಕ್ಷರ ಚುನಾವಣೆಗೆ ನಾನು ಅಭ್ಯರ್ಥಿಯಾಗಿ ಏನಪ್ಪ ಅಂದ್ರೆ ಇವತ್ತು ನಾಮಿನೇಷನ್ ಮಾಡ್ತಾಯಿದ್ದೀನಿ. ಅದಕ್ಕೇನಪ್ಪ ಅಂದ್ರೆ ಸಂಪೂರ್ಣವಾಗಿ ನಮ್ಮ ರಾಜು ಲೆಂಗಟಿ ಸರ್ ಅವರು ಹಾಗೂ ಹೊನ್ನಳ್ಳಿ ಸರ್ ಅವರು ಏನಪ್ಪ ಅಂದ್ರೆ ಬೆಂಬಲ ವ್ಯಕ್ತಪಡಿಸಿ ಏನಪ್ಪ ನಮ್ಮ ಜೊತೆಗಿದ್ದಾರೆ. ಹೀಗಾಗಿ ನನಗನ್ನಿಸ್ತದೆ ನಾವು ಏನಪ್ಪ ಅಂದ್ರೆ ಆರಾಮಾಗಿ ಏನಪ್ಪ ಅಂದ್ರೆ ಇದು ಗೆಲ್ತೀವಂಥ ಒಂದು ವಿಶ್ವಾಸ ನನಗೆ ಬಂದಿದೆ. ಅದಕ್ಕೆ ಈ ಆಗಮಿಸಿದ ಎಲ್ಲ ನನ್ನ ನಿರ್ದೇಶಕ ಮಂಡಳಿಗೆ ನಾನೇನಪ್ಪ ಅಂದ್ರೆ ತುಂಬುವುದರಿಂದ ಧನ್ಯವಾದ ಸಲ್ಲಿಸ್ತೇನೆ. ಎಲ್ಲರಿಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಏನು ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇವತ್ತಿನ ದಿವಸ ನಮ್ಮೆಲ್ಲರ ಹಾಗೂ ಒಂದು ಗುಲ್ಬರ್ಗ ಜಿಲ್ಲಾ ಸರ್ಕಾರಿ ನೌಕರರ ಪರವಾಗಿ ಏನು ನಮ್ಮ ಶರ್ಮಾ ಸಾಹೇಬರು ಇವತ್ತಿನ ದಿವಸ ನಾಮಿನೇಷನ್ ಮಾಡ್ತಾಯಿದ್ದಾರೆ. ಡಿಸೆಂಬರ್ 4ನೇ ತಾರೀಕು ನಾವೆಲ್ಲರೂ ಸೇರಿ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೇವೆ ಅಂತೇಳಿ ಇವತ್ತಿನ ದಿವಸ ನಾನು ನಮ್ಮ ಕಲಬುರಗಿ ಜನ ಸರ್ಕಾರಿ ನೌಕರರ ಪರವಾಗಿ ನಾನು ಕೇಳ್ಕೊಳ್ಳಿ. ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತಿನ ಎಲ್ಲ ಚುನಾಯಿತಗೊಂಡಂಥ ವಿವಿಧ ಇಲಾಖೆಗಳಿಂದ ಅವಿರೋಧವಾಗಿ ಮತ್ತು ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು ಆಗಮಿಸಿ ಸನ್ಮಾನ್ಯ ಲೋಕೋಪಯೋಗಿ ಇಲಾಖೆಯಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಸುರೇಶ್ ಶರ್ಮಾ ಸಾಹೇಬರಿಗೆ ಏನದ ಬೆಂಬಲ ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ
ರಾಜು ಲೇಂಗ್ಟಿ ಅವರ ಒಂದು ನೇತೃತ್ವದಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಎಲ್ಲ ಅವಿರೋಧವಾಗಿ ಮತ್ತು ಚುನಾವಣೆ ಮೂಲಕ ಆಯ್ಕೆಗೊಂಡಿರ್ತಕ್ಕಂಥ ಸುಮಾರು 36-37 ಜನ ಬೆಂಬಲ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಸುರೇಶ್ ಅವರು ರಾಜು ಲೇಂಗ್ಟಿ ಅವರ ಒಂದು ಎದುರಾಳಿಯಾಗಿ ಒಂದು ಪರಿವರ್ತನಾ ಪ್ಯಾನಲ್ ಅಂತಕೊಂಡು ರಚನೆ ಮಾಡಿಕೊಂಡಿದ್ದಾರೆ. ಆ ಪರಿವರ್ತನಾ ಪ್ಯಾನಲ್ನಲ್ಲಿ ಆ ಪ್ರಾಪರ್ಟಿ ಒಂದು ಆಸ್ತಿ ಒಂದು ಸಂಸ್ಥೆ ಅಂತ ಕರಿಬೋದು. ಅಲ್ಲಿ 5 ಜನ ಮಾಲೀಕರಲ್ಲಿ ಒಂದು ಸುರೇಶ್ ಶರ್ಮಾ ಅವರು, ಬಸವರಾಜ್ ಬಳ್ಳುಂಡಿಗೆ ಅವರು, ಸುರೇಶ್ ನಮ್ಮ ಇವರು ಆರೋಗ್ಯ ಇಲಾಖೆದು ಚಂದ್ರಕಾಂತ್ ಏರಿ ಅವರು ಮತ್ತು ಮಹೇಶ್ ಶುಗರ್ ಅವರು, ಈ 5 ಜನ ಕೂಡಿಕೊಂಡು ಕಟ್ಟಿರ್ತಕ್ಕಂಥ ಅದು ಒಂದು ಪರಿವರ್ತನಾ ಪ್ಯಾನಲ್. ಅಲ್ಲಿ ಏನೇ ನಿರ್ಧಾರ ಕೈಗೊಳ್ಳಬೇಕಾಯ್ತಂದ್ರೆ 5 ಜನರಿಗೆ ಸಾಮೂಹಿಕ ನಾಯಕತ್ವ ಇದೆ, ಅಲ್ಲಿ ಒಬ್ಬರ ನಾಯಕತ್ವ ಇಲ್ಲ ಅಲ್ಲಿ. ಸೊ ಹಲವಾರು 3, 4, 5 ತಿಂಗಳು ಹಿಡ್ಕೊಂಡು ಶರ್ಮಾ ಸಾಹೇಬರ ಒಂದು ಸಹಕಾರ ಒಂದು ಆಶೀರ್ವಾದದಿಂದ ಏನದ ಪ್ಯಾನಲ್ ರಚನೆ ಆಯಿತು. ಎಲ್ಲರೂ ಏನದಂದ್ರೆ ತಿರುಗಾಡಿ ಅವರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ನೋಡಿದೆವು. ನಾಮಿನೇಷನ್ ದಿವಸ ಡಿಸ್ಟ್ರಿಕ್ಟ್ ಅಧಿಕಾರಿ ಆಗಿರ್ತಕ್ಕಂಥ ಶರ್ಮಾ ಸಾಹೇಬರ ಮನೋಭಾವನೆ ಹೇಗಿದೆ ಅಂದ್ರೆ, ಈ ಜಾಗದಲ್ಲಿ ಪವಿತ್ರ ಜಾಗ ಇದು. ಸಂವಿಧಾನ ಶಿಲ್ಪಿ, ದೀನಿ ದಲಿತರ ಬಂಧು, ಸಾಮಾಜಿಕ ಹರಿಕಾರರು, ಈ ನಾಡು ಕಂಡ ಅತ್ಯಂತ ದೇವರ ಸ್ವರೂಪವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೈದಾನದಲ್ಲಿ ನಾವೆಲ್ಲರೂ ಇವತ್ತು ಮಾಲಾರ್ಪಣೆ ಮಾಡಿಕೊಂಡು ಅವ್ರೇನು ಒಂದು 2 ಹಿತನುಡಿ ಮಾತಾಡಿದ್ರು. ಅವರಿಗೆ ಆಶೀರ್ವಾದ ನಾವೆಲ್ಲರೂ ಮಾಡಲೇಬೇಕಾಗಿದೆ. ಅವರ ಮಗುವಿನ ಮನಸ್ಸು ಇದೆ ಅದು. ಅವ್ರ ಮನಸ್ಸು ಹೇಗಿದೆ ಅಂದರೆ ಹೂವಿನ ಥರ. ಸೊ ಅಂಥ ವ್ಯಕ್ತಿ ಈ ಸ್ಥಾನಕ್ಕೆ ಬರಬೇಕು, ಜಿಲ್ಲಾಧ್ಯಕ್ಷರಾಗಬೇಕು. ಅಲ್ಲಿರ್ತಕ್ಕಂಥ ಪರಿವರ್ತನಾ ಪ್ಯಾನಲಲ್ಲಿರ್ತಕ್ಕಂಥ ಏನು ಒಂದು 3-4 ತಿಂಗಳು ಹಿಡ್ಕೊಂಡು ನೀವೇನದ ಸಹಕಾರ ಪಡೆದಿದ್ದೀರಿ ಶರ್ಮಾ ಅವರು, ತಾವೆಲ್ಲರೂ ಯಾವುದೇ ನಿಯಂತ್ರಣಕ್ಕೆ ಒತ್ತಡಕ್ಕೆ ಒಳಪಡದೆ ಎಲ್ಲರೂ ಬಂದು ಶರ್ಮಾ ಸರ್ಗೆ ಸಹಕಾರ ನೀಡಬೇಕು. ಈ ಸಂದರ್ಭದಲ್ಲಿ ನಾನು ಏನದಂದ್ರೆ ಶರ್ಮಾ ಸರ್ ಪರವಾಗಿ ಮತ್ತು ರಾಜು ಲೇಂಗ್ಟಿ ಅವ್ರ ಪರವಾಗಿ ಸಮಸ್ತ ನಾವೆಲ್ಲ ನಿರ್ದೇಶಕರಾಗಿ ಆಯ್ಕೆಗೊಂಡಿರ್ತೀರಿ ಎಲ್ಲರ ಪರವಾಗಿ ಏನದ ಪರಿವರ್ತನಾ ಪ್ಯಾನಲಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಒಟ್ಟಾರೆ ಈ ಜಿಲ್ಲೆಯ ಒಂದು ಸಂಘಟನೆ ಬಲಿಷ್ಠ ಆಗಬೇಕು. ಒಂದು ಚುನಾವಣೆ 2024-2029ನೇ ಅವಧಿಯ ಚುನಾವಣೆ ಈಗಾಗಲೇ ನಿರ್ದೇಶಕರ ಮಂಡಳಿಗೆ ಚುನಾವಣೆ ಅಂತೂ ಮುಗಿದೋಗಿದೆ. ಕೆಲವು ಇಲಾಖೆಯ ನಮ್ಮ ಬಂಧುಗಳು ಕೆಲವರು ಅವಿರೋಧವಾಗಿ ಆಯ್ಕೆ ಆದರೆ ಕೆಲವು ಜನ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದೀವಿ. ಇನ್ನು ಮುಂದಿನ ಸಾರಥಿ ಯಾರು ಅಂತಕ್ಕಂಥ ಯಕ್ಷ ಪ್ರಶ್ನೆ ಎದುರಾದಾಗ ಇವತ್ತು ಈ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ರಾಜು ಲೇಂಗ್ಟಿ ಅಣ್ಣಾಜಿಯವರಾಗಿರ್ಬೋದು ಮತ್ತು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪ ಹೊನ್ನಳ್ಳಿ ಅಣ್ಣವರಾಗಿರ್ಬೋದು, ಇವರು ಸೇರಿಕೊಂಡು ಒಬ್ಬ ಪೂಜ್ಯರ ಒಂದು ಸಮ್ಮುಖದಲ್ಲಿ ಸುರೇಶ್ ಶರ್ಮಾ ಅವರೇ ಸೂಕ್ತ ಅಭ್ಯರ್ಥಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಾಗ ಬಹುಶಃ ಕಲಬುರಗಿ ಜಿಲ್ಲೆ ನೌಕರ ವರ್ಗದಲ್ಲಿ ಅತ್ಯಂತ ಸಂತಸ ಮೂಡ್ತಕ್ಕಂಥ ನಮಗೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಬ್ಬ ನಾಯಕರು ಇಲಾಖೆಯ ಮುಖ್ಯಸ್ಥರು ಜಿಲ್ಲೆಯ ಸರ್ಕಾರಿ ನೌಕರ ಚುಕ್ಕಾಣಿ ಹಿಡಿತಾರೆ ಅಂದರೆ ಬಹುಶಃ ಅದಕ್ಕಿಂತ ಸಂತೋಷ ಬೇರೆ ಏನೂ ಅಲ್ಲ ಅಂತಕ್ಕಂಥದ್ದು ನಾವು ಅವರ ವ್ಯಕ್ತಿತ್ವವನ್ನು ನಾವು ಮನಗಂಡಿದ್ದೀವಿ. ಇವತ್ತೇ ಅವರು ಜೊತೆಯಾಗಿ ಮಾತಾಡ್ತಕ್ಕಂಥ ಕೂಡ ಆಗಿದೆ. ಇವತ್ತು ಕಲಬುರಗಿ ಜಿಲ್ಲೆಯಿಂದ ಪ್ರಾಥಮಿಕ ವಿಭಾಗದಿಂದ ನನ್ನನ್ನು ಸೇರಿಸಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿ ಕೂಡ ಸುರೇಶ್ ಶರ್ಮಾ ಸಾಹೇಬರಿಗೆ ಬೆಂಬಲವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ನನ್ನ ಜೊತೆ ಪ್ರೌಢಶಾಲಾ ವಿಭಾಗದಿಂದ ಕೂಡ ಗೆದ್ದಿರ್ತಕ್ಕಂಥ ನಮ್ಮ ಮಹೇಶ್ ಬಸರಕೋಡ್ಸವರಾಗಿರ್ಬೋದು, ನಮ್ಮ ಪ್ರಾಥಮಿಕ ವಿಭಾಗದಿಂದ ಗೆದ್ದಿರ್ತಕ್ಕ ನಾವಾಗಿರ್ಬೋದು, ಸುರೇಶ್ ಶರ್ಮಾ ಸರ್ ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ಇದೆ ಅಂತಕ್ಕಂಥದ್ದು. 4ನೇ ತಾರೀಕು ನಡೀತಕ್ಕಂತಹ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಾಮಪತ್ರ ಸಲ್ಲಿಸಲು ನಾವೆಲ್ಲರೂ ಹೊರಟಿದ್ದೀವಿ. ಬಹುತೇಕ ಬಹಳ ಖುಷಿ ವಿಷಯ ಏನಂದ್ರೆ, ಭಾಳ ಜನ ಕಲಬುರಗಿ ಜಿಲ್ಲೆ ಒಳಗೆ ಚರ್ಚೆ ಶುರುವಾಗಿತ್ತು, ಪರಿವರ್ತನೆ ಬರಬೇಕಂತ. ಆ ಪರಿವರ್ತನೆ ಪೆನಲ್ನ ನೇತೃತ್ವ ವಹಿಸಿ ಇಲ್ಲಿ ಕಲಬುರಗಿ ಒಳಗೆ ಏನಾದರೂ ಒಂದಿಷ್ಟು ಬದಲಾವಣೆ ತರಬೇಕು. ಸರ್ಕಾರಿ ನೌಕರ ಸಂಘದ ಜೋಡೆತ್ತುಗಳು ರಾಜು ಅಣ್ಣ ಇರ್ಬೋದು, ಶರ್ಮಾ ಸರ್ ಇರ್ಬೋದು, ಆ ತಂಡದ ನೇತೃತ್ವ ವಹಿಸಿರ್ತಕ್ಕಂತಹ ಮಾನ್ಯರು, ಹಿರಿಯರು, ಅದರ ಜೊತೆಗೆ ಬಹಳ ಸ್ವಭಾವದಿಂದ ಒಳ್ಳೆಯವರು ಅಂತ ನಾನು ಕೇಳಿದ್ದೀನಿ. ಅಂಥವರ ನೇತೃತ್ವ ಇಲ್ಲಿ ವಹಿಸಿದ್ದೇ ಆಗಿದ್ರೆ ಜೋಡೆತ್ತುಗಳಿದ್ದಾವೆ. ರಾಜು ಲೇಂಗ್ಟಿ ಅಣ್ಣವರ ಸಂಘದ ಅನುಭವ, ಅದರ ಜೊತೆಗೆ ಹಿರಿಯರ ಸಹಕಾರದಿಂದ ಖಂಡಿತ ಕಲಬುರಗಿ ಜಿಲ್ಲೆ ಒಳಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೂಲಕ ಒಳ್ಳೆಯ ಬದಲಾವಣೆ ತರುವ ಕಾಲ ಬಂದಿದೆ. ದಯಮಾಡಿ ಎದುರಿರ್ತಕ್ಕಂಥ ಕೇವಲ ಪರಿವರ್ತನಾ ಪೆನಲ್ ಅಲ್ಲ, ಇನ್ಯಾವುದೇ ಪೆನಲ್ನವರು ಇಂಥ ಹಿರಿಯರು ಚುನಾವಣೆಗೆ ನಿಲ್ಲುವಂಥದ್ದು ಅಪರೂಪದ ವಿಷಯ. ಅವ್ರು ನಿಂತಿದ್ದಾರೆ. ದಯಮಾಡಿ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ, ಅವರು ಹೇಗೆ ಅವಿರೋಧವಾಗಿ ಅವರ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಜಿಲ್ಲೆ ಒಳಗೆ ಒಂದು ಉತ್ತಮವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಬೇಕಂತ ಹೇಳ್ತಾ, ಒಂದು ವೇಳೆ ಅದಾಗದೇ ಇದ್ದ ಪಕ್ಷದಲ್ಲಿ ಖಂಡಿತ ನಾವೆಲ್ಲರೂ ಅವ್ರ ಜೊತೆಗೆ ನಿಂತು ಈ ಚುನಾವಣೆಯನ್ನು ಜಯಶಾಲಿಯನ್ನಾಗಿ ಮಾಡ್ತೀವಿ ಅಂತ ತಮ್ಮೆಲ್ಲರ ಮೂಲಕ ಇಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ.
ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ರಾಜು ಲೆಂಗಟಿ, ನಾಗಪ್ಪ ಹೊನ್ನಳ್ಳಿ, ಮಲ್ಲಯ್ಯ ಗುತ್ತೇದಾರ್, ಶಿವಪುತ್ರ ಕಾರ್ಣಿಕ್, ಮಹೇಶ್ ಬಸರಕೋಡ್, ಸುನಿಲ್ ಕುಲಕರ್ಣಿ, ವಿಜಯ್ ಕುಮಾರ್ ನಾಗೂರ್, ಶಶಿಕಾಂತ್, ವೆಸ್ಲಿ ದೇವರಾಜ್, ಸಹನಾಜ್ ಬೇಗಂ, ಉಮೇಶ್ ಕಾಂಬಳೆ, ಸಂಜಯ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿಯಲ್ಲಿ ನವೆಂಬರ್ 24 ಹಾಗೂ 25ರಂದು 24ನೇ ಸಿಪಿಐಎಂ ಜಿಲ್ಲಾ ಮಟ್ಟದ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ನೀಲಾ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಸೌಹಾರ್ದ ಪರಂಪರೆಗಾಗಿ, ನಿರುದ್ಯೋಗ, ಬಡತನ ನಿವಾರಣೆಗಾಗಿ, ದೌರ್ಜನ್ಯ ಮತ್ತು ಹಿಂಸೆಯ ನಿರ್ಮೂಲನೆಗಾಗಿ ಕಲಬುರಗಿಯ ಗಂಜ್ ಪ್ರದೇಶದಲ್ಲಿರುವ ಲಾಹೋಟಿ ಕಲ್ಯಾಣಿ ಮಂಟಪದಲ್ಲಿ ಜಗತ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಯಲಿದ್ದು, ಬಳಿಕ ಜಗತ್ ವೃತ್ತದಲ್ಲಿ ಬಹಿರಂಗ ಸಭೆ ಜರುಗಲಿದೆ ಎಂದು ತಿಳಿಸಿದರು. ತಿಂಗಳು 24-25 2 ದಿನ ಜಿಲ್ಲಾ ಸಮ್ಮೇಳನವನ್ನು ಕಲಬುರಗಿಯಲ್ಲಿ ನಡೆಸಲತ್ತೀವಿ. 24ನೇ ತಾರೀಕು ಮುಂಜಾನೆ 11:15 ಒಂದು ದೊಡ್ಡ ಮೆರವಣಿಗೆ, ಶ್ರಮಜೀವಿಗಳ ಮೆರವಣಿಗೆ ಗಂಜ್ ಲಾಹೋಟಿ ಪೆಟ್ರೋಲ್ ಬಂಕ್ನಿಂದ ಜಗತ್ ಸರ್ಕಲ್ವರೆಗೂ ನಡೀತದೆ. ವಿವಿಧ ರೀತಿಯಿಂದ ಬಹುಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸಿ ಮತ್ತು ಶ್ರಮಜೀವಿಗಳ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸಿ ಆ ಮೆರವಣಿಗೆ ನಡೀತದೆ. ನಂತರ ಸಾಯಂಕಾಲ ನಮ್ಮ ಅಧಿವೇಶನ, ಜಿಲ್ಲಾ ಸಮ್ಮೇಳನದ ಅಧಿವೇಶನ ಆರಂಭ ಆಗ್ತದೆ. 25ನೇ ತಾರೀಕಿನವರೆಗೂ ಈ ಅಧಿವೇಶನ ಮುಂದುವರಿಯುತ್ತದೆ. ಜಿಲ್ಲಾ ಸಮ್ಮೇಳನ 24-25 ಮುಗಿಸಿ ಈ ಜಿಲ್ಲಾ ಸಮ್ಮೇಳನದಲ್ಲಿ ರಾಜ್ಯ ಸಮ್ಮೇಳನಕ್ಕೆ ಹೋಗುವಂಥ ಪ್ರತಿನಿಧಿಗಳ ಆಯ್ಕೆ ನಡೀತದೆ. ಸೊ CPIM ಪಕ್ಷದಲ್ಲಿ ಈ ರೀತಿ ತಳಹಂತದಿಂದ ಅತ್ಯಂತ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಬ್ಯೂಟಿ ಆಫ್ ದ ಡೆಮಾಕ್ರಸಿ ಅಂತ ನಾವಂತೀವೋ, ಸೊ ಆ ಡೆಮಾಕ್ರಸಿಯ ಒಂದು ಜೀವಂತಿಕೆಯಾಗಿ ನಮ್ಮ ಸಮ್ಮೇಳನ ತಳಹಂತದಿಂದ ಪ್ರತಿ 3 ವರ್ಷಕ್ಕೆ ಒಂದು ಸರ್ತಿಗೆ ನಡೀತದೆ. ಈಗಾಗಲೇ ನಾವು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವಂಥ ನಮ್ಮ ಬ್ರ್ಯಾಂಚ್ಗಳ ಸಮ್ಮೇಳನ ಮುಗಿದವ, ತಾಲೂಕು ಸಮ್ಮೇಳನ ಮುಗಿದವ. ಇವತ್ತು ಕೊನೆಯದಾಗಿ ನಗರ ಸಮ್ಮೇಳನ ನಡೀತದೆ ಈಗ ಕನ್ನಡ ಭವನದಲ್ಲಿ. ಸೊ ಈ ರೀತಿ ಕೆಳ ಸಮಿತಿಯಿಂದ ತಾಲೂಕು ಸಮಿತಿ, ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ, ಕೇಂದ್ರ ಸಮ್ಮೇಳನ, ತಳಹಂತದಿಂದ ಮೇಲ್ಹಂತದವರೆಗೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಮ್ಮೇಳನಗಳನ್ನು ನಡೆದು ತನ್ನ ಕಮಿಟಿಯನ್ನು ಪ್ರತಿನಿಧಿಗಳು ಆಯ್ಕೆ ಮಾಡ್ತಾರೆ. ಸೊ ರಾಜ್ಯ ಸಮ್ಮೇಳನ ಡಿಸೆಂಬರ್ 29, 30, 31 ತುಮಕೂರಿನಲ್ಲಿ ನಡೀತದೆ ರಾಜ್ಯ ಸಮ್ಮೇಳನ. ತರುವಾಯ ಏಪ್ರಿಲಲ್ಲಿ ಅಖಿಲ ಭಾರತ ಸಮ್ಮೇಳನ ಮಧುರೈನಲ್ಲಿ ನಡೀತದೆ, ತಮಿಳುನಾಡಿನ ಮಧುರೈನಲ್ಲಿ. ಸೊ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ನಮ್ಮ ಜಿಲ್ಲಾ ಸಮ್ಮೇಳನಕ್ಕೆ CPIM ಪಕ್ಷದ ಪೊಲಿಟ್ ಬ್ಯೂರೋ ಸದಸ್ಯರಾದಂತಹ, ಕೇಂದ್ರ ಸಮಿತಿಯ ಪೊಲಿಟ್ ಬ್ಯೂರೋ ಸದಸ್ಯರಾದಂಥ ಕಾಮ್ರೇಡ್ BV ರಾಘವಲು ಅವರು ಭಾಗವಹಿಸ್ತಾರೆ. ಪೊಲಿಟ್ ಬ್ಯೂರೋ ಮೆಂಬರ್ BV ರಾಘವಲು ಪೊಲಿಟ್ ಬ್ಯೂರೋ ಮೆಂಬರ್, ಆಂಧ್ರ ಭಟ್ ಅವರು ನಮ್ಮ ಕೇಂದ್ರದ ಪೊಲಿಟ್ ಬ್ಯೂರೋ ಸದಸ್ಯರು, ಅವರು ಭಾಗವಹಿಸ್ತಾರೆ. ಮತ್ತು ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದಂಥ ಕಾಮ್ರೇಡ್ U ಬಸವರಾಜ್ ಅವರು ಭಾಗವಹಿಸ್ತಾರೆ. ಮತ್ತು ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದಂಥ ಮತ್ತು ಅಂಗನವಾಡಿ ನೌಕರ ಸಂಘದ ರಾಜ್ಯದ ಅಧ್ಯಕ್ಷರಾದಂಥ ಕಾಮ್ರೇಡ್ S ವರಲಕ್ಷ್ಮಿ ಅವರು ಭಾಗವಹಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರ ಶರಣಬಸಪ್ಪ ಮಮ್ಶೆಟ್ಟಿ, MB ಸಜ್ಜನ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ ಪಾಲಿಕೆ ಸದಸ್ಯರು ನಗರದ ವಿವಿಧ ಬಡಾವಣೆಯ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ನಗರದ ಟೌನ್ ಹಾಲ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಅಧ್ಯಕ್ಷತೆಯಲ್ಲಿ ದ್ವಿತೀಯ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ವಾರ್ಡ್ನ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರುಗಳು
ನಗರ ಹಾಗೂ ತಮ್ಮ ತಮ್ಮ ವಾರ್ಡ್ ಜನರ ಸಮಸ್ಯೆಗಳನ್ನು ಸಭೆಯ ಮುಂದಿಟ್ಟರು. ಇನ್ನು ನಗರದಲ್ಲಿ ರಸ್ತೆ ಬದಿಯಲ್ಲಿ ಫುಟ್ಪಾತ್ಗಳ ಮೇಲೆ ಸ್ಥಾಪಿಸಲಾದ ಗೂಡಂಗಡಿಗಳ ತೆರವಿನ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ದೇವಿದಾಸ್ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಗೂ ಪಾಲಿಕೆಯ ಸದಸ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. अभी वही बोल रहे हैं फुल प्लान के साथ क्या होगा अभी इमीडिएट करना से करना। मैं क्या पूछना चाह रहा हूं, नहीं मैं आपकी वही डिस्कशन है, मैं क्वेश्चन कर रहा हूं सर. प्लान ಮಾಡಬೇಕಲ್ಲ ಫುಲ್ ಪ್ಲಾನ್ ಮಾಡಬೇಕು. ಟ್ರಾಫಿಕ್ ಅವರಿಗೆ ಟ್ರಾಫಿಕ್ ಅನ್ನು ಮೀಟಿಂಗ್ ಲೆಟರ್ ಕೊಟ್ಟು ಕಳಿಸಿ ನೆಕ್ಸ್ಟ್ ಮೀಟಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ನು ಅವರನ್ನ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗ್ ಮಾಡಿ ವೆಹಿಕಲ್ ಪಾರ್ಕಿಂಗ್ ಒಂಕಡೆ ಮಾಡಿಸಿ ಕಾರ್ ಪಾರ್ಕಿಂಗ್ ಒಂಕಡೆ ಮಾಡಿಸಿ ನಮ್ಮಲ್ಲಿ ಅದೆಲ್ಲ ಮಾಡಿದ್ರೆ ಪ್ರತಿಗೆಲ್ಲ ಹೋಗ್ತಾವೆ ಎಲ್ಲ ಕಡೆ ಗಾಡಿನೂ ವೆಹಿಕಲ್ ಅಲ್ಲೇ ಕಾರ್ ಮೇಲೆ ಮನುಷ್ಯ ಹೋಗೋದು ಬರೋದು ಅಲ್ಲೇ ಅಂತ ಹ್ಯಾಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ನಮಗೆ ವೆಲ್ಕಮ್ ಅಲ್ಲ ಆಫೀಸರ್ಗಳಿಗೆಲ್ಲ ನೀವು ಮಾಡತ್ತೆ ಅದಕ್ಕೆ ನೋ ಪ್ರಾಬ್ಲಮ್. ಬಟ್ ಮಾಡಿದ್ರೆ ಒಂದೇ ನಿರ್ಧಾರ ಮಾಡಿ ಒಂದು ಡಿಸೈನ್ ಮಾಡೋದು ಅದೆಲ್ಲ ಮಾಡಿ ಪಾಸ್ ಮಾಡ್ತಾರೆ. अभी ऑफिसर्स हैं, ये बोलना चाह रहा हूँ कि वेंडर स्ट्रीट जोन कौन आइडेंटिफाई कर रहा है, बिजनेस जोन कौन आइडेंटिफाई कर रहा है, म्युनिसिपैलिटीज एरिया कहाँ आइडेंटिफाई है, वो रिपोर्ट पहले दिए तो उसके ऊपर हम बात करें तो बेहतर रहेगा. क्योंकि हम डिस्कस कर रहे हैं, बात कर रहे हैं, चले जाते हैं, बट देयर इज नो, आई एम सॉरी टू से दिस, गलत भी लग रहा है बिकॉज स्पीकिंग इल अबाउट कॉर्पोरेशन के बारे में गलत बोल रहा है, ऑटोमेटिकली हमारे स्केलेटन हमारे बारे में गलत बोल रहा है अल्टीमेटली, क्योंकि वी आर आल्सो पार्ट ऑफ दिस फैमिली. और देयर आर नो रिजल्ट्स ऑनरेबल मेयर, कोई प्लान नहीं है, विंडो जोन किधर है अपना नहीं मालूम है. बहुत सारे सेक्शंस है केएमसी एक्ट में जो हमको सपोर्ट करते हैं कि वेंडिंग जोन्स को हम खुद आइडेंटिफाई करते हैं. वेंडिंग जोन से जो ऑनरेबल कमिश्नर ये पॉइंट नोट करना चाहिए, वेंडिंग जोन्स को आइडेंटिफाई करते हैं, वेंडिंग जोन्स को अलॉट करके हम लोग रेवेन्यू बना सकते हैं, व्हिच इज हैपनिंग इन डिफरेंट पार्ट ऑफ अदर कॉर्पोरेशन. अब मैसूर से भी हमारे पास एक नई नॉलेज आई है, नया ऑफिसर आए हैं, तो मैसूर में कैसा करते थे उनसे एक रिपोर्ट लिया जाए कि मैसूर कॉर्पोरेशन में कितनी चीज हमारे अंदर आती है, क्योंकि अभी हमारे कलबुर्गी कॉर्पोरेशन को ये तक नहीं मालूम है, ऑफिसर्स नहीं बताना चाहते हैं कि हमारे एक्सटेंशंस बड़े हैं, हमारे लिमिट्स बड़े हैं. हमको दे हैव ओनली केप्ट इट टू अ लिमिटेशन ऑफ नाली एंड रोड. आई एम सॉरी टू से दिस, हमारा लिमिट बहुत बड़ा है. हम एनी केआरटीसी में इन्वॉल्व हो सकते हैं, आरटीओ में इन्वॉल्व, सिटी लिमिट में जितने भी हमारे डिपार्टमेंट आते हैं, वी आर दिस सुपर पावर ऑफ इट एंड वी कैन बी इन्वॉल्व इन दैट. ये ऑफिसर्स के साथ बैठ के डिस्कस करिए. और आई एम सॉरी टू से दिस कि ऑफिसर्स बताना चाहिए हमारे बॉडी को कि भाई हम लोग ये कर सकते हैं, एक्टिविटीज कर सकते हैं. ये एक्ट हमको बोलता है मगर हम ज्यादा इन्वॉल्व होते नहीं है, जिसकी वजह से हमारे को नॉलेज कम हो गई है. और जब तक हम वेंडिंग जोन, स्ट्रीट जोन, म्युनिसिपैलिटी एरिया, हमारे कॉर्पोरेशन एरिया आइडेंटिफाई करके जब तक हम एक फुल प्रूफ प्लान नहीं बना सकते. ಈಗ ಹೆಂಗ್ ಮಾತಾಡ್ತಾರಪ್ಪ ಅಂದ್ರೆ ನಿಮ್ ದಗಿ ಸರ್ ಮಾತಾಡಿದ್ರು ಗೋಲ ಸರ್ ಮಾತಾಡ್ತೀನಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಒತ್ತುವರಿಗೆ ಅದು ಫಸ್ಟ್ ಐಡೆಂಟಿಫೈ ಮಾಡಿ. ಸೂಪರ್ ಮಾರ್ಕೆಟ್ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ರಾಮ ಮಂದಿರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, KBR ಅಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ದರ್ಗಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಜಾಮ ಗುಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಈಗ ಮೊನ್ನೆ ಆಯ್ತು ಸರ್, ಮೊನ್ನೆ ರಾಮ ಮಂದಿರಲಿಂದ ನೀವು ತೆರವು ಮಾಡಿದ್ರಿ, ಕೆಲವೊಬ್ರು ಖುಷ್ ಆದ್ರು, ಕೆಲವೊಬ್ರು ನಾರಾಜ್ ಆದ್ರು. ನಾವು ಯಾರಿಗೆ ಖುಷ್ ಮಾಡೋದು, ಯಾರಿಗೆ ನಾರಾಜ್ ಮಾಡಬೇಕು, ನಾವು ನಮ್ಮ ಡ್ಯೂಟಿ ಮಾಡ್ಬೇಕಾಗೈತಿ. ನಮ್ಮ ಡ್ಯೂಟಿ ಮಾಡ್ಬೇಕಾದ್ರೆ ಜನರಿಗೆ ಅನುಕೂಲ ಆಗಬೇಕು, ಸಿಟಿ ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ಮಾಡಬೇಕು. ನಾವು ಎಲ್ಲ ಮಾಡಿದಾಗ ಮಾತ್ರ ಕಲಬುರಗಿ ಸ್ಮಾರ್ಟ್ ಸಿಟಿ ಆಗಲಿಕ್ಕೆ, ಡೆವಲಪ್ಮೆಂಟ್ ಆಗಲಿಕ್ಕೆ ಮತ್ತು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನು ನಾವು ನಮ್ಮ ಸಬ್ಮಿಷನ್ ಏನು ಮಾಡ್ತೀವಪ್ಪ ಅಂದ್ರೆ ಸೂಪರ್ ಮಾರ್ಕೆಟ್ಗಳು ಈಗ ಜನತಾ ಬಜಾರ್ ಆಗಿರ್ಬೋದು, ಗಣೇಶ್ ಮಂದಿರ ಆಗಿರ್ಬೋದು, ಕಪಡಾ ಬಜಾರ್ ಆಗಿರ್ಬೋದು, ಕಿರಾಣಾ ಬಜಾರ್ ಆಗಿರ್ಬೋದು, ಅಲ್ಲಿ ನೋಡ್ರಿ ತೆರವು ಮಾಡೋದು ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಎಲ್ಲ ಒಂದು ಪಾರ್ಕಿಂಗ್ ಸಿಸ್ಟಮ್ ಆಯಿತು, ಅಲ್ಲೆಲ್ಲ ಹೋಗೋ ಬರೋರಿಗೆ ಪಾದಚಾರಿಗಳು ಅಲ್ಲಿ ಫುಟ್ಪಾತ್ ಮಾಡಿ ಅದು ಯಾರು ಯೂಸ್ ಮಾಡಿರ್ತಾರ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂದ್ರೆ ನಾವೇನೋ ಮಾಡ್ದಂಗೆ ಆಗ್ತದೆ. ಈಗ ಹೆಂಗಾಗ್ತದ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೋ ವಾರ್ಡ್ ಕೆಲಸ ಮಾಡಿರ್ತೀರಿ, ಆ ವಾರ್ಡ್ ಕಾರ್ಪೊರೇಟರ್ ಅಂತಾರೆ ಸರ್ ಅಲ್ಲಿ ತೆರವು ಮಾಡ್ಬಿಡತ್ತೆ ಹೇಳ್ತಾರೆ, ಮತ್ತೊಬ್ಬರು ಬರ್ತಾರೆ ಸರ್ ಅಲ್ಲಿ ಮಾಡತ್ತೆ ಹೇಳ್ತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲ 50 ಕಾರ್ಪೊರೇಟರ್ಸ್ ಪವರ್ಸ್ ಅಷ್ಟೇ ಅವ, ಯಾರು ಹೆಚ್ಚಿಲ್ಲ ಕಮ್ಮಿಲ್ಲ. ಒಂದು ರೆಸಲ್ಯೂಷನ್ ಪಾಸ್ ಮಾಡ್ರಿ, ಒಂದು ಡೀಲ್ ಮಾಡ್ರಿ, ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಅಂತ ಮಾಡ್ರಿ, ಕಂಡೀಷನ್ ಮಾಡ್ರಿ. ಇದು ಮಾಡ್ಬೇಕಂದ್ರೆ ಮಾಡ್ಬೇಕು. ಮಾಡ್ಲಿಕ್ಕೆ ಹೋದಾಗ ಯಾರೋ ಪ್ರೆಷರ್ ಬರ್ತದ ಡ್ರಾಪ್ ಮಾಡೋದು ಈಗ ಮಾಡ್ತೀವಿ. ರಾಮ ಮಂದಿರ ಮಾಡಿದ್ರಿ, ಅದು ಅದಕ್ಕೆ ಡ್ರಾಪ್ ಆಯ್ತು. ಅದು ಇಲ್ಲ ಸರ್, ಬೇರೆ ಇಲ್ಲ ಹಾಗೆ ಅದು ಅದ್ರ ಬಗ್ಗೆ ನಾವು ಅದ್ರ ಫೇವರಿಟ್ ಅಗೇನ್ಸ್ಟ್ ಇಲ್ಲ, ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ಅದು ಅದಕ್ಕೆ ನಿಂತು ಅದು ಯಾಕೆ ಸ್ವಲ್ಪ ಪ್ರಿಪೇರ್ ಆಗಲಿ, ಕಂಪ್ಲೀಟ್ ಒಂದು ಟೀಮ್ ಮಾಡಿ
ನಾವು ಯಾಕಂದರೆ ರೋಡ್ ವೈಡನಿಂಗ್ ಮಾಡಬೇಕಂತ ಯಾವುದು ಇದು ಇಲ್ಲ, ಪ್ರಾಜೆಕ್ಟ್ ಪ್ಲ್ಯಾನ್ ಇಲ್ಲ. ಇರೋ ರೋಡಿನ ಮೇಲೇ ಫುಟ್ಪಾತ್ ಮೇಲೇ ಏನು ಎನ್ಕ್ರೋಚ್ ಮಾಡಿಕೊಂಡು ಒತ್ತುವರಿ ಮಾಡಿದ್ರೆ ಅದನ್ನು ಕ್ಲಿಯರ್ ಮಾಡಿದ್ವಿ ಸರ್. ಜೂನ್ 1ನಲ್ಲಿ ಅಂಡರ್ ಬ್ರಿಡ್ಜ್ನಿಂದ ರಾಮ ಮಂದಿರವರೆಗೂ ಮತ್ತು ಓವರ್ ಬ್ರಿಡ್ಜ್ನಿಂದ ರಾಮ ಮಂದಿರವರೆಗೂ ಮತ್ತು ಅಲ್ಲಿಂದ ಇದು ಪೋರ್ಟ್ಲಿಂದ ಈ ಕಡೆ ಬರೋ ಈ ಥರ ಮಾಡಿದ್ದಾರೆ. ಅವರೇ ಕೇಳಿದ್ರು ಬಸವನಪಾಲಿ ಗಾರ್ಡನ್ದಾಗ ಫುಟ್ಬಾಲ್ ಗ್ರೌಂಡ್ ಮಾಡ್ಯಾರ. ಇಂಟರ್ನ್ಯಾಷನಲ್ ಗ್ರೌಂಡ್ ಆ ರೀತಿ ಫುಟ್ಬಾಲ್ ಗ್ರೌಂಡ್ ಮಾಡ್ಯಾರ. ಅದು ಯಾರಿಗೆ ನಾಲೆಜ್ ಏನು? ಆ ಸಂಬಂಧಪಟ್ಟ ಅಧಿಕಾರಿ ಯಾರು? ಬಸವನಪಾಲಿ ಯಾರು? ಬಸವೇಶ್ವರ ಕಾಲನಿಗೆ ಫುಟ್ಬಾಲ್ ಗ್ರೌಂಡ್ ಏನದು ಗ್ರೌಂಡ್ ಗಾರ್ಡನ್ ಜಾಗದಾಗ ಪರ್ಸನಲಿ ಫುಟ್ಬಾಲ್ ಗ್ರೌಂಡ್ ಮಾಡ್ಯಾರ. ಇದು ಪರ್ಸನಲ್ ಸರ್, ಗವರ್ನಮೆಂಟ್ ಎಲ್ಲರೂ ಈಗ ಯಾವೊಬ್ಬ ರಿಕಾರ್ಡ್ ಇಲ್ಲ ಡಿಸ್ಕಷನ್ ಈ ಅಜೆಂಡಾ ಡಿಸ್ಕಷನ್ ಇಲ್ಲ आपका बातचीत होने के बाद मेरी बात करने का मौका दीजिए। ನನ್ನ ಗಮನಕ್ಕೆ ಬಂದಿದ್ದ ಪ್ರಕಾರ ಅವ್ನ ಗಾರ್ಡನ್ ಹೋಗಿ ಮನಿ ಫುಟ್ಬಾಲ್ ಗ್ರೌಂಡ್ ಮಾಡ್ಯಾರ. ಯಾರು ಮಾಹಿತಿ ಇಲ್ಲ. ಅವ್ರು ಹೇಳಿದ್ರೆ ಸರ್, ಅವ್ರು ಹೇಳ್ತಾರೆ ಇದು ಅಜೆಂಡಾ ಬಗ್ಗೆ ಡಿಸ್ಕಷನ್ ಇಲ್ಲ. ಮತ್ತೆ ಪ್ರಿಪೇರ್ ಅದನ್ನ ಸರ್ ಡಿಸ್ಕಷನ್ ಮಾಡಲೇಬೇಕು. नहीं साहब, आप एक सीनियर कारपेंटर है, आप हर तरफ से नाराज होकर बैठे तो कैसा? नाराज नहीं हो रहा है, हैप्पी नहीं आप मेरे को समझिए। उसके बारे में बात करूं मैं साहब क्या ऐसा नहीं, ऐसा है ऐसा बोल के आप जो बोले गार्डन में कलर मंडप हो गया, तुम जाके मेरे नाले में ऐसा आया बोल के मेरे साथ बता रहे और कुछ नहीं. मेयर साहब, सैयद अहमद साहब, हमारे एक्स मेयर साहब कुछ बात करें इंक्रोचमेंट की बात की. बसवेश्वर कॉलोनी में जो दरगी साहब बता रहे हैं वो डेवलपमेंट हुआ है, इंक्रोचमेंट नहीं हुआ है. ये डिफरेंस समझना चाहिए. मैं वो बोल रहा नहीं, डेवलपमेंट समझ बोल रहा नहीं, डेवलपमेंट मालूम करे इंक्रोचमेंट की मैं बोल रहा हूं, डेवलपमेंट मालूम करे बोल रहे हैं अपनी बंदी क्वेश्चन में डेवलपमेंट बोलते हैं. हां नहीं भाई, वो
उन्होंने गार्डन में कलर मंडप में बोलने को वो बारे में डिस्कशन करने के बारे में मैं मेरे साहब से बात कर रहा हूँ। तो कोई गार्डन का जब अहमद साहब बोले थे ना ಇದು ಸರ್ ಮೇಲ್ ಅವರು ನೀವು ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ನಾನು ಯಾಕಂದ್ರೆ ಎಲ್ಲ ಕ್ವಶನ್ ಅವರಿಗೆ ಅವರಿಗೆ ಮಾತಾಡ್ತಾರೆ ಇಲ್ಲ ಅವರಿಗೆ ನಾವು ಮಾತಾಡಬೇಕಾದ್ರೆ ನಾವು ಕ್ವಶನ್ ನೀವು ಗಾರ್ಡನ್ದಾಗ ಸರ್ ಗಾರ್ಡನ್ದಾಗ ಏನಿತ್ತು ನಾನು ತೆಗೆದಿಲ್ಲ ಅವ್ರು ಮಾತಾಡಿದ್ರೆ ಅಹಮದ್ ಸಾಹೇಬ್ ಸುಮ್ಮನೆ ಕೂತಿದ್ರು ಗಾರ್ಡನ್ದಾಗ ಕಲ್ಯಾಣ ಮಂಟಪ ಆಗ್ಯದ ಅಂತ ಅವ್ರ ಗಮನಕ್ಕೆ ಬಂದಿದ್ರು ಅವ್ರ ಗಮನಕ್ಕೆ ಬಂದ ಕಲ್ಯಾಣ ಮಂಟಪ ಬಂದ ನಾವೇನ್ ಮಾಡೋದು ಸರ್ ಗಾರ್ಡನ್ದಾಗ ನಾವು ನಮ್ಮ ಗಮನಕ್ಕೆ ಬಂದ ಫುಟ್ಬಾಲ್ ಗ್ರೌಂಡ್ ಆಗಿ ನಮ್ಮ ಗಮನಕ್ಕೆ ಅಂತ ಕೇಳಿದ್ರು ಎನ್ಕ್ರೋಚ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ನಮಗೆ ಬಂದ್ರೆ ಡೆವಲಪ್ಮೆಂಟ್ ಮಾಡಿದೇವೆ ಎಲ್ಲ ಮಾಡಿದೇವೆ ಅಂತ ನಾವು 3 ಸಾರಿ ಗೆದ್ದೇವೆ ಡೆವಲಪ್ಮೆಂಟ್ ಮಾಡಿದೇವೆ ಅಂತ ನಮಗೆ ಜನರ ಆಶೀರ್ವಾದ ಮಾಡ್ಕೊಳ್ತಾರೆ ನಾವು ಡೆವಲಪ್ಮೆಂಟ್ ಮಾಡಲಾದ್ರೆ ನಾವು 3 ಸಾರಿ ಗೆದ್ದಿಲ್ರಿ ಬಟ್ ಡೆವಲಪ್ಮೆಂಟ್ ಏನಂತೇಳಿ ಗುರು ಸಾಹೇಬ್ ಹೇಳ್ತಾರೆ ಡೆವಲಪ್ಮೆಂಟ್ ಏನು ಅಂತ ಕೇಳಿ ನಾನು ಹೇಳ್ತೀನಿ ಏನು ಕಂಪ್ಲೀಟ್ ಆಗಿಲ್ಲ ಸರ್, ಇನ್ಕಂಪ್ಲೀಟ್ ಸ್ಟ್ರಕ್ಚರ್ ಇದೆ. ಈಗ ನಮ್ಮ ಹೆಲ್ತ್ ಕಮಿಟಿ ಚೇರ್ಮನ್ ಸಾಹೇಬರು ಈ MGNY ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಮನೆ ಡಿಸ್ಕಸ್ ಮಾಡಿದ್ದಾರೆ ಸರ್. ಫಂಡು ಅಲೋಕೇಶನ್ ಆಗಿದೆ, ಅದನ್ನು ಕಂಪ್ಲೀಟ್ ಮಾಡಬಹುದು ಸರ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ತೊಗರಿ ಬೆಳೆಗೆ ವಿಚಿತ್ರ ರೋಗ, ಸಂಶೋಧನೆಗೆ BR ಪಾಟೀಲ್ ಒತ್ತಾಯ. ನವೆಂಬರ್ 24ರಂದು ಕಲಬುರಗಿಯಲ್ಲಿ ರಂಗಸುವರ್ಣ ರಂಗಸಿರಿ ಕಾರ್ಯಕ್ರಮ ಆಯೋಜನೆ. ಹಲ್ಕಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರರ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಈ ಸಲ ತೊಗರಿ ಬೆಳೆ ಬಂಪರ್ ಬಂದಿತ್ತು. ಆದರೆ ಕೆಲ ದಿನಗಳಿಂದ ವಿಭಿನ್ನ ರೋಗದಿಂದ ತೊಗರಿ ನಾಶವಾಗ್ತಿದೆ. ಕೂಡಲೇ ಇದರ ಕುರಿತು ಸಂಶೋಧನೆಗೆ ಕೇಂದ್ರದಿಂದ ವಿಜ್ಞಾನಿಗಳ ತಂಡ ಕಳುಹಿಸಬೇಕು ಎಂದು ಸಿಎಂ ಸಲಹೆಗಾರ ಆಳಂದ್ ಶಾಸಕ BR ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯದಿಂದ ಆಳಂದ್ ತಾಲೂಕಿನಲ್ಲಿ ಬಹಳಷ್ಟು ತೊಗರಿ ಬೆಳೆ ನಾಶವಾಗುತ್ತಿದೆ. ಇಷ್ಟು ದಿನ ಚೆನ್ನಾಗಿದ್ದ ಬೆಳೆ ದಿಢೀರ್ನೆ ಹಾನಿಯಾಗುತ್ತಿದೆ. ಎಂದು ಕಂಡಿಲ್ಲದ ರೋಗ ಬಂದಿದ್ರಿಂದ ಈ ಸಲದ ತೊಗರಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಕಾಣುತ್ತಿದೆ ಎಂದು ಹೇಳಿದರು. 4 ಎಕರೆಯಲ್ಲಿ ತೊಗರಿ ಬೆಳೆ ಬಿತ್ತಿದ್ದ ರೈತನೋರ್ವ ತನ್ನ ಹೊಲದಲ್ಲೂ ಬೆಳೆ ಸಂಪೂರ್ಣ ನಾಶವಾಗಿದ್ದರಿಂದ
ತಾನು ದಿಕ್ಕು ತೋಚದೆ ಆತ್ಮಹತ್ಯೆಗೆ ಶರಣಾಗುತ್ತೇನೆ ಎಂದು ಅಳಲು ತೋಡಿಕೊಂಡಿದ್ದಾನೆ. ನಾನು ಆತನಿಗೆ ಸಮಜಾಯಿಸಿದ್ದೇನೆ. ಈ ಕೂಡಲೇ ಸರ್ಕಾರದಿಂದ ಪರಿಹಾರ ಒದಗಿಸುವಂತೆ ಆಗ್ರಹಿಸುವುದಾಗಿ ತಿಳಿಸಿದ್ದೇನೆ ಎಂದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಈ ಯೂನಿಟ್ ಕಾಸ್ಟನ್ನು ಕ್ಯಾಪನ್ನು ತೆಗಿಬೇಕು. ಅವರು ಕೇಂದ್ರ ಸರ್ಕಾರದವರು ಆ ಯೂನಿಟ್ ಕಾಸ್ಟಿಗೆ ಕ್ಯಾಪ್ ಹಾಕಿದ್ದಾರೆ. ಯೂನಿಟ್ ಕಾಸ್ಟಿಗೆ ಕ್ಯಾಪ್ ಹಾಕಿದರೆ ಎಷ್ಟು ಸಾಲ ತೊಗೊಂಡಿರ್ತಾರೆ ಅಷ್ಟಕ್ಕೆ ಸಂಪೂರ್ಣಕ್ಕೂ ಪರಿಹಾರ ಸಿಗ್ತದೆ, ಇನ್ಶೂರೆನ್ಸ್ ಸಿಗ್ತದೆ. ಉದಾಹರಣಾರ್ಥವಾಗಿ ಈಗ ನ್ಯಾಷನಲೈಸ್ ಬ್ಯಾಂಕ್ಲಿಂದ 40,000 ತೊಗರಿಗೆ 40,000 ಪರ್ ಎಕರೆಗೆ 32,000 ಕ್ರಾಪ್ ಲೋನ್ ಆಗ್ತದೆ. ಆ ಕ್ರಾಪ್ ಲೋನ್ ಸಂಪೂರ್ಣ ಕ್ರಾಪ್ ಲೋನಿಗೂ ಇನ್ಶೂರೆನ್ಸ್ ಆಗೋಲ್ಲ. ಆ ಕ್ಯಾಪ್ ಇರೋದ್ರಿಂದ ಅವರು ರ್ಯಾಂಡಮ್ ಏನು ತೊಗೋತಾರಲ್ಲ ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟವರು, ಆ ರ್ಯಾಂಡಮ್ ತೊಗೊಂಡೋದಕ್ಕೆ ಮಾತ್ರ ಇನ್ಶೂರೆನ್ಸ್ ಕವರ್ ಆಗ್ತದೆ, ಉಳಿದೋದಕ್ಕೆ ಕವರ್ ಆಗೋದಿಲ್ಲ. ಎಕರೆಗೆ 40,000 ಕ್ರಾಪ್ ಲೋನ್ ಕೊಡ್ತಾರೆ, ಇವ್ರು ಹೆಕ್ಟ್ರಿಗೆ 40,000 ಕಟ್ಕೊತಾರೆ. ಹಾಂ, ಎಕರೆಗೆ ಅವರು 40,000 ಕ್ರಾಪ್ ಲೋನ್ ಕೊಡ್ತಾರೆ. ಆದರೆ ಡಿಪಾರ್ಟ್ಮೆಂಟ್ದವರು ಹೆಕ್ಟರ್ಗೆ 40,000 ಪ್ರೀಮಿಯಂ ಕಟ್ಕೋತಾರೆ. ಪ್ರೀಮಿಯಂ. ಸೊ ನಮಗೆ ಪ್ರೀಮಿಯಂ ಜಾಸ್ತಿ ಆದರೂ ಚಿಂತೆ ಅಲ್ಲ, 2%. ರಂಗಮಿತ್ರ ನಾಟ್ಯ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನವೆಂಬರ್ 23 ಹಾಗೂ 24ರಂದು ಕಲಬುರಗಿಯಲ್ಲಿ ಪ್ರತಿಭೆಗೊಂದು ರಂಗವೇದಿಕೆ 2024ರ ವಿನೂತನ ಕಾರ್ಯಕ್ರಮದಡಿ ರಂಗ ಸುವರ್ಣ ರಂಗಸಿರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಬಂಧು ಪ್ರಿಂಟರ್ಸ್ ಮಾಲೀಕರಾದ ರಮೇಶ್ ತಿಪ್ಪನೂರ್ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 23 ಹಾಗೂ 24ರಂದು ಕಲಬುರಗಿಯ SM ಪಂಡಿತ್ ರಂಗಮಂದಿರದಲ್ಲಿ ಪ್ರತಿಭೆಗೊಂದು ರಂಗವೇದಿಕೆ 2024ರ ವಿನೂತನ ಕಾರ್ಯಕ್ರಮದಡಿ ರಂಗ ಸುವರ್ಣ ರಂಗಸಿರಿ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು, ರಾಜಕೀಯ ಗಣ್ಯರು, ಹಿರಿತ ರಂಗ ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರತಿಭೆಗೊಂದು ರಂಗವೇದಿಕೆ 2024 ಈ ವಿನೂತನ ಕಾರ್ಯಕ್ರಮದಲ್ಲಿ ರಂಗ ಸುವರ್ಣ ರಂಗಶ್ರೀ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ನಾವು ರಂಗ ಸುವರ್ಣ ಪ್ರಶಸ್ತಿ ನಾವು ಈ ವರ್ಷ ಕಲಬುರಗಿ ಜಿಲ್ಲೆಯಿಂದ 8 ಜನರನ್ನು ಆಯ್ಕೆ ಮಾಡಿದ್ದೀವಿ. ಅವರು ಶ್ರೀ ರವಿಕುಮಾರ್ ಯಳಸಂಗಿ ನಿಂಬರ್ಗ, ದತ್ತಾತ್ರೇಯ ಬೊಕ್ಕ ಹಲ್ಕರ್ಟಿ, ಮಲ್ಲಿಕಾರ್ಜುನ್ ರೆಡ್ಡಿ ನರ್ನಾಳ್, ವೀರಣ್ಣ ಗಂಗಾಣಿ ರಟ್ಕಲ್, ಮನೋಹರ್ ತುತ್ತುರ್ಗ ಉಡ್ಚಣ್, ಸಂತೋಷ್ ಕುಮಾರ್ ಖನ್ನಾ ತಾಡ್ಪಳ್ಳಿ, ಮಲ್ಲಿಕಾರ್ಜುನ್ ಬಿರಾದಾರ್ ನಂದೂರ್, ಬಸವರಾಜ್ ಆಂದೋಲ ಜೋರ್ಗಿ. ಈ 8 ಜನರನ್ನು ನಾವು ರಂಗ ಸುವರ್ಣ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ. ಅವರನ್ನು ಒಂದು 5 ಗ್ರಾಮ್ ಚಿನ್ನ, ಆಮೇಲೆ ಅವರು ಕುಟುಂಬಕ್ಕೆ ಉಡುಗೊರೆ, ಪೂರ್ತಿ ಬಟ್ಟೆ ಉಡುಗೊರೆ ಕೂಡ ನಾವು ಪ್ರಶಸ್ತಿ ಮುಖಾಂತರ ಅವರಿಗೆ ಕೊಡ್ತಾ ಇದ್ದೀವಿ. ಇದು ಹಣ ಪರಮ ಪೂಜ್ಯ ಶ್ರೀ ಹಂಪಾಯಿ ಮಹಾಸ್ವಾಮಿಗಳು ಮಹಾತ್ಮ ಪೀಠ ಗದಗಿ ಮಠ ಅಲ್ಲೋಳಿಯವರ ಸ್ಮರಣಾರ್ಥವಾಗಿ ಕೊಡ್ತಕ್ಕಂಥದ್ದು. ರಾಜೇಶ್ ಅದೇ. ಆಮೇಲೆ ರಂಗಶ್ರೀ ಪ್ರಶಸ್ತಿ ಪುರಸ್ಕರ್ತರು ಒಟ್ಟು ನಾವು 54 ಜನರನ್ನು ಆಯ್ಕೆ ಮಾಡಿದ್ದೀವಿ ಇಡೀ ಕಲಬುರಗಿ ಜಿಲ್ಲೆಯಿಂದ. ಅವರು ಕೂಡ ಈ ಪ್ರಶಸ್ತಿಗೆ 54 ಜನ ಆಯ್ಕೆ ಆಗಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಪೂಜ್ಯರ ಆಹ್ವಾನವಿದೆ. ಹವಾ ಮಲ್ಲಿನಾಥ್ ಮುತ್ಯವರು ಹಾಗೂ ಅಫ್ಜಲ್ಪುರದ ಮಳೇಂದ್ರ ಶಿವಾಚಾರ್ಯರು ಹಾಗೂ ಮುಗಳನಾವಿಯ ಅಜ್ಜ ಅವರು ಹಾಗೂ ಸರಡಗಿ ಮಹಾಲಕ್ಷ್ಮಿ ಶಕ್ತಿಪೀಠದ ಅಪ್ಪಾರಾವ್ ದೇವಿ ಮುತ್ತೆಯವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ್ ದೇಶಮುಖ್ ಅಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಾಗೂ ಮತ್ತು 8 ಜನರು ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ರಂಗಶ್ರೀ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಪ್ರಶಸ್ತಿ ನಾಟಕೋತ್ಸವ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗೇಸೂರು, ಮಾನ್ಯ ಶ್ರೀ ರಮೇಶ್ ತಿಪ್ಪಣ್ಣಪ್ಪ ಕಮಕ್ನೂರು, ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ನೇತೃತ್ವ ಬಸವರಾಜ್ ಎಸ್ ದೇಶಮುಖ್, ಕಾರ್ಯದರ್ಶಿಗಳು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ. ರಂಗಶ್ರೀ ಪ್ರಶಸ್ತಿ ಪ್ರದಾನ ಮಾನ್ಯ ಶ್ರೀ ಅವಿನಾಶ್ ಜಾಧವ್, ಶಾಸಕರು ಚುಂಚೋಳಿ, ಹಾಗೂ ಜಗದೇವ್ ಗುತ್ತೇದಾರ್.
ಹಾಗೂ ರಮೇಶ್ ತಿಪ್ನೂರ್, ರಂಗಶ್ರೀ ವೇದಿಕೆ ರಮೇಶ್ ತಿಪ್ನೂರ್, ಯಲ್ಲಪ್ಪ ನಾಯ್ಕೋಡೆ ಹಾಗೂ ಅಧ್ಯಕ್ಷರಾದ ಶಾಮರಾವ್ ಕೋರ್ವಿ, ಬಾಬುರಾವ್ ಬೆಣ್ಣೂರ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ರಂಗಮಿತ್ರ ನಾಟ್ಯ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ಯಾಮರಾವ್ ಕೊರ್ವಿ, ಮುಖಂಡರಾದ ಚಂದ್ರಶೇಖರ್ ಕರ್ಜಿಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಕಲಬುರಗಿ ಜಿಲ್ಲೆಯ ಹಲ್ಕಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರರ ರಥೋತ್ಸವವು ಸಂಭ್ರಮ ಸಡಗರದಿಂದ ಜರುಗಿತು. ಜಾತ್ರೆ ನಿಮಿತ್ತ ಕಳೆದ 6 ದಿನಗಳಿಂದ ಆರಂಭವಾಗಿದ್ದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಅಂತಿಮ ಭಾಗವಾಗಿ ಜರುಗಿದ ರಥೋತ್ಸವದಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಸಮರ್ಪಿಸಿದರು. ರಥವನ್ನು ಬಗೆ ಬಗೆಯ ಹೂಗಳು, ಛತ್ರಿ, ಚಾಮರಗಳಿಂದ ಸಿಂಗರಿಸಿ ಅಲಂಕರಿಸಲಾಗಿತ್ತು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಮುನೀಂದ್ರ ಶಿವಾಚಾರ್ಯರು ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥೋತ್ಸವಕ್ಕೂ ಮುನ್ನ ಗ್ರಾಮದ ಚೌಡೇಶ್ವರಿ ದೇವಸ್ಥಾನದಿಂದ ಚೌಡಕಿ ಮೆರವಣಿಗೆ ನಡೆಯಿತು. ದೇಶ್ಮುಖ್ ಮನೆಯಿಂದ ಮೆರವಣಿಗೆ ಮೂಲಕ ಕುಂಭ ತರಲಾಯಿತು. ತಡರಾತ್ರಿ ದೇವಸ್ಥಾನದ ಆವರಣದಲ್ಲಿ ಭಕ್ತರ ಹರಕೆಯ ಪೂಜಾರಿಗಳು, ಪುರವಂತರು ಅಗ್ನಿಯ ಸುತ್ತ ಪ್ರದಕ್ಷಿಣೆ ಹಾಕುತ್ತಾ ನಂತರ ಅಗ್ನಿ ಪ್ರವೇಶ ಮಾಡಿದ ಬಳಿಕ ಭಕ್ತರು ಕೆಂಡ ತುಳಿದು ಭಕ್ತಿ ಸಮರ್ಪಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಕೈನ ಈಗ ಹತ್ತಿರದ ಆಮೇಲೆ ಕೈ ಪೂರ ಬಿಟ್ಬಿಡ್ತಾರಲ್ಲ ಸಡ್ಲು ಮಂದಿ ಸಡ್ಬೇಕು ಯಾವಾಗ ಇದು ಬರ್ತದೆ ಗೊತ್ತಾಗಲ್ಲ ಓಡ್ತಾರ ನೋಡ ಅವ್ರು ನೋಡ್ಗ ಬೇಗೊಬ್ಬಳೆ ಎಷ್ಟು ಜಲ್ದಿ ಹೊಂಟ್ರಾಗ ಸ್ಪೀಡ್ ಆಯಿತು ವಾಕಿಂಗ್. ಇದ್ದಾಗ ಬರ್ತದೆ ಸರಿಲಿಲ್ಲ ಅಂದ್ರೆ ಅವ್ರಿಗೆ ಅದು ಜೈ
ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಸುರೇಶ್ ಶರ್ಮಾ ನಾಮಪತ್ರ ಸಲ್ಲಿಕೆ. ನವೆಂಬರ್ 24-25ರಂದು ಸಿಪಿಐಎಂ ಜಿಲ್ಲಾ ಸಮ್ಮೇಳನ ಆಯೋಜನೆ. ಕೇನಿಲ ಸುದ್ದಿಗೋಷ್ಠಿ. ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೊಡಿ ನೇತೃತ್ವದಲ್ಲಿ ಜರುಗಿದ ಸಾಮಾನ್ಯ ಸಭೆ. ತೊಗರಿ ಬೆಳೆಗೆ ವಿಚಿತ್ರ ರೋಗ ಸಂಶೋಧನೆಗೆ ಬಿಆರ್ ಪಾಟೀಲ್ ಒತ್ತಾಯ. ನವೆಂಬರ್ 24ರಂದು ಕಲಬುರಗಿಯಲ್ಲಿ ರಂಗಸುವರ್ಣ ರಂಗಸಿರಿ ಕಾರ್ಯಕ್ರಮ ಆಯೋಜನೆ. ಹಲ್ಕಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರರ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.